ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಆದ್ಮೇಲೆ ನಮ್ಮ ಕೆವಿನ್ ಓವೆನ್ಸ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಪಾಯಲ್ ಡ್ರೈವರ್ನ ಕೂಡ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಮುಖಾಂತರ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಕೆಲವೊಂದಷ್ಟು ಇಂಜುರೀಸ್ ಗಳಾಗಿದೆಯಂತೆ. ಅವರ ಸ್ಪೈನು ಹಾಗೆ ಸ್ಟ್ರೈನ್ ಅಲ್ಲಿ ಕೆಲವೊಂದಷ್ಟು ಇಂಜುರೀಸ್ ಗಳಾಗಿದೆಯಂತೆ. ಅಂಡ್ ಅದರಿಂದ ಸ್ವಲ್ಪ ದಿನ ನಮ್ಮ ಕೋಡಿ ರೋಡ್ಸ್ ಅವರು ಟೆಲಿವಿಷನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅನ್ಕೋತೀನಿ. ಕೆವಿನ್ ಓವೆನ್ಸ್ ಅವರೇ ಅವರ ಬದಲು ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಬಂದು ಕೋಡಿ ರೋಡ್ಸ್ ಅವರ ಜಾಗನ ಸ್ಮ್ಯಾಕ್ ಡೌನ್ ಅಲ್ಲಿ ಫಿಲ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ನಮ್ಮ ಕೋಡಿ ರೋಡ್ಸ್ ಅವರು ಯಾವಾಗ ರಿಟರ್ನ್ ಆಗ್ತಾರೆ ಅಂತ. ಆಫ್ ಕೋರ್ಸ್ ಸೀರಿಯಸ್ ಆಗಿ ಏನು ಇಂಜುರಿ ಆಗಿಲ್ಲ. ಸ್ಟೋರಿ ಲೈನ್ ಅಲ್ಲಿ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿರೋ ಪ್ರಕಾರ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರಿಗೆ ಇಂಜುರಿ ಆಗಿದೆಯಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮ್ಯಾಂಡಿ ರೋಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮ್ಯಾಂಡಿ ರೋಸ್ ಅವ್ರನ್ನ ಡಬ್ಲ್ಯೂ ಅವರು ಸ್ವಲ್ಪ ವರ್ಷಗಳ ಹಿಂದೆ ರಿಲೀಸ್ ಮಾಡ್ತು. ಅವ್ರದ್ದೇನೋ ವಿಡಿಯೋ ಲೀಕ್ ಆಯ್ತು ಅಂತ ಡಬ್ಲ್ಯೂ ಅವರು ನಮ್ಮ ಮ್ಯಾಂಡಿ ರೋಸ್ ಅವ್ರನ್ನ ರಿಲೀಸ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಈಗ ನಮ್ಮ ಮ್ಯಾಂಡಿ ರೋಸ್ ಅವರು ತಾನು ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಆದಂತಹ ದಿನನ ನೆನ್ಪು ಮಾಡ್ಕೋತಾ ಇದ್ದಾರೆ. ವಾವ್, ಕಾಂಟ್ ಬಿಲೀವ್ ಇಟ್ಸ್ ಬೀನ್ 2 years ಅಂತ ಅವರು ಸ್ಯಾಡ್ ಆಗಿ ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ನಾನು ರಿಲೀಸ್ ಆಗಿ ಈಗಾಗಲೇ 2 ವರ್ಷ ಆಯ್ತಾ ಅಂತ ನಮ್ಮ ಮ್ಯಾಂಡಿ ರೋಸ್ ಅವರು ತನ್ನ ಡಬ್ಲ್ಯೂ ದಿನನ ನೆನ್ಪು ಮಾಡ್ಕೋತಾ ಇದ್ದಾರೆ. ಡಬ್ಲ್ಯೂಗಿಂತ ಜಾಸ್ತಿ ದುಡ್ಡನ್ನ ಅವರು ಅಲ್ಲೇ ದುಡಿತಾ ಇರೋದ್ರಿಂದ ಡಬ್ಲ್ಯೂನ ಯಾಕೆ ನೆನ್ಪು ಮಾಡ್ಕೋತಾ ಇದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಕಸ್ಮಾತ್ ಅವರಿಗೆ ಡಬ್ಲ್ಯೂ ಅಲ್ಲೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದ್ದಿದ್ರೆ ಆ ಒಂದು ಕೆಲಸಕ್ಕೆ ನಮ್ಮ ಮ್ಯಾಂಡಿ ರೋಸ್ ಅವರು ಹೋಗ್ತಾ ಇರಲಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಂಗ್ ಜನರಲ್ ಗಂತರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಗಂತರ್ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ. ಅಂಡ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ಸಕ್ಸಸ್ಫುಲಿ ರಿಟೈನ್ ಮಾಡ್ಕೋತಾರೆ. ಅಂಡ್ ಆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಒಂದು ಸ್ಪಾಟ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ ಸೀರಿಯಸ್ ಇಂಜುರಿ ಆಗೋ ಚಾನ್ಸ್ ಕೂಡ ಇತ್ತಂತೆ. ಆ ಒಂದು ಸ್ಪಾಟ್ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರಿಗೆ ಸ್ಟೀಲ್ ಸ್ಟೆಪ್ ಮೇಲೆ ಒಂದು ಪವರ್ ಬಾಂಬ್ ನ ಹಾಕೋದಕ್ಕೆ ಹೋಗ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಕಾಲು ಆ ಒಂದು ಸ್ಟೆಪ್ ಹತ್ರ ಸಿಗಾಕೋಬಿಟ್ಟಿತ್ತಂತೆ, ಅಥವಾ ಒಂದು ಸ್ಟೆಪ್ ಇಂದ ಅವರಿಗೆ ಕಾಲಿಗೆ ಏನೋ ಒಂದು ಸೀರಿಯಸ್ ಆಗಿ ಇಂಜುರಿ ಆಗ್ತಾ ಇತ್ತಂತೆ. ಬಟ್ ಆ ಒಂದು ಸ್ಪಾಟ್ ನ ನಮ್ಮ ಗಂತರ್ ಅವರು ತನ್ನ ಬುದ್ಧಿನ ಹಾಗೆ ತನ್ನ ಎಕ್ಸ್ಪೀರಿಯನ್ಸ್ ನ ಉಪಯೋಗಿಸಿ ಅದನ್ನ ತಪ್ಪಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ವಿಚಾರನ ಡಬ್ಲ್ಯೂ ಅವರು ಕೂಡ ಗಮನಿಸಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಗಂತರ್ ಅವ್ರನ್ನ ಹೊಗಳಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಇಂಜುರಿಯಿಂದ ನಮ್ಮ ಗಂತರ್ ಅವರು ಪಾರ್ ಮಾಡಿದರೆ ತನ್ನ ಇನ್-ರಿಂಗ್ ಎಬಿಲಿಟೀಸ್ ನ ಯೂಸ್ ಮಾಡಿ ಅಂತಾನೆ ಹೇಳ್ಬಹುದು. ನಮ್ಮ ಗಂತರ್ ಅವರು ಮಾತ್ರ ಅಲ್ಲ ಗೈಸ್, ತುಂಬಾ ಜನ ಸೂಪರ್ ಸ್ಟಾರ್ಸ್ ಗಳನ್ನ ನಾವು ನೋಡಿದೀವಿ. ಸೀರಿಯಸ್ ಇಂಜುರಿ ಆಗೋ ಟೈಮ್ ಅಲ್ಲಿ ಸೂಪರ್ ಸ್ಟಾರ್ಸ್ ಗಳನ್ನ ಕಾಪಾಡಿರೋ ಅಂತವ್ರನ್ನು ಕೂಡ ನಾವು ನೋಡಿದೀವಿ. ಅಂಡ್ ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಏನಾದ್ರೂ ಬೇಕು ಅನ್ನೋಂಗಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ನಾನು ಕೂಡ ಅದ್ರ ಬಗ್ಗೆ ಸಪರೇಟ್ ವಿಡಿಯೋನ ತಗೊಂಡ್ ಬರ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜೇಡ್ ಕಾರ್ಗಿಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜೇಡ್ ಕಾರ್ಗಿಲ್ ಅವರು ಈಗ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಒಂದು ಆಂಗಲ್ ನ ತಗೊಂಡ್ ಬಂದು ಡಬ್ಲ್ಯೂ ಅವರು ನಮ್ಮ ಜೇಡ್ ಕಾರ್ಗಿಲ್ ಅವ್ರನ್ನ ಮನೆಗೆ ಕಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸ್ವಲ್ಪ ದಿನ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಯ್ತು. ನಮ್ಮ ಜೇಡ್ ಕಾರ್ಗಿಲ್ ಅವರಿಗೆ ನಿಜವಾಗ್ಲೂ ಕೂಡ ಇಂಜುರಿ ಆಗಿದೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಕಂಪನಿಯಿಂದ ಅವ್ರನ್ನ ಆಫ್ ತಗೊಂಡೋಗೋದಕ್ಕೆ ಡಬ್ಲ್ಯೂ ಅವರು ಈ ರೀತಿ ಒಂದು ಆಂಗಲ್ ನ ತೋರಿಸಿ ಸ್ಟೋರಿ ಲೈನ್ ಅಲ್ಲೂ ಕೂಡ ಒಂದು ಇಂಜುರಿ ಆಂಗಲ್ ನ ತೋರಿಸಿದ್ದಾರೆ ಅಂತ. ಅದಾದ್ಮೇಲೆ ಗೊತ್ತಾಯ್ತು ನಮ್ಮ ಜೇಡ್ ಕಾರ್ಗಿಲ್ ಅವರಿಗೆ ಯಾವುದೇ ರೀತಿಯ ನಿಜವಾದ ಇಂಜುರಿ ಆಗಿಲ್ಲ ಅಂತ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಜೇಡ್ ಕಾರ್ಗಿಲ್ ಅವರು ಔಟ್ಸೈಡ್ ಡಬ್ಲ್ಯೂ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರಂತೆ. ಅದಕ್ಕೋಸ್ಕರ ಡಬ್ಲ್ಯೂ ಕಂಪನಿಯಿಂದ ಒಂದು ಬ್ರೇಕ್ ನ ತಗೊಂಡಿದ್ದಾರೆ. ಅಂಡ್ ಆ ಒಂದು ಬ್ರೇಕ್ ನ ಡಬ್ಲ್ಯೂ ಅವರು ಈ ರೀತಿ ಸ್ಟೋರಿನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಗೊತ್ತಿಲ್ಲ ಅದು ಯಾವ ಇಂಪಾರ್ಟೆಂಟ್ ಕೆಲಸ ಅಂತ. ಇಲ್ಲಿ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ರು ಕೂಡ ನಮ್ಮ ಜೇಡ್ ಕಾರ್ಗಿಲ್ ಅವರು ಡಬ್ಲ್ಯೂ ಕಂಪನಿನ ಬಿಟ್ಟು ಬೇರೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ನಮ್ಮ ಜೇಡ್ ಕಾರ್ಗಿಲ್ ಅವರು ರಿಟರ್ನ್ ಆದಾಗ ಈ ಒಂದು ಸ್ಟೋರಿನ ಡಬ್ಲ್ಯೂ ಅವರು ಯಾವ ರೀತಿ ನಡೆಸ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಚೆಲ್ಸಿಯಾ ಗ್ರೀನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಫಸ್ಟ್ ಎವರ್ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗ್ತಾರೆ. ಇದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಆಗಿ ಚೆಲ್ಸಿಯಾ ಗ್ರೀನ್ ಅವರ ಐಕಾನಿಕ್ ಫೋಟೋ ಕೂಡ ಹೊರಗಡೆ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫೈನಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರಿಗೆ ಏನು ಬೇಕಿತ್ತು ಅದನ್ನ ಡಬ್ಲ್ಯೂ ಅವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ನನಗೆ ಆ ಒಂದು ಚಾಂಪಿಯನ್ಶಿಪ್ ನ ಡಕೋಟಾ ಕಾಯ್ ಅವರು ಗೆಲ್ಬೇಕು ಅಂತ ಇಷ್ಟ.
ಇಷ್ಟ. ನೋಡೋಣ ಅವರಿಗೆ ಏನ್ ಬೇಕೋ ಅದನ್ನ ಡಬ್ಲ್ಯೂ ಅವರು ಕೊಡ್ತಾರೋ ಇಲ್ವೋ ಅಂತ. ಓವರಾಲ್ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಚಾಂಪಿಯನ್ ಆಗಿದ್ದಾರೆ ಅಂಡ್ ಅವರ ಜೊತೆ ನಮ್ಮ ಮ್ಯಾಟ್ ಕಾರ್ಡೋನ್ ಅವರ ಒಂದು ಫೋಟೋ ಕೂಡ ರಿಲೀಸ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಮ್ಯಾಟ್ ಕಾರ್ಡಿನ್ ಅವರು ಕೂಡ ಈಗ ಅರ್ಧ ಭಾಗ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಯಾಕಂದ್ರೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ನಮ್ಮ ಮ್ಯಾಟ್ ಕಾರ್ಡೋನ್ ಅವರ ಅರ್ಧಾಂಗಿ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಬಗ್ಗೆ. ನಮ್ಮ ಸಿಎಂ ಪಂಕ್ ಅವರು ಇದೇ ತಿಂಗಳು ಡಿಸೆಂಬರ್ ಮುಗಿಯೋ ಅಷ್ಟರಲ್ಲಿ ಹೊಸ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಆಗ್ತಾರಾ? ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಡಿಸೆಂಬರ್ 29ನೇ ತಾರೀಕು ಚಿಕಾಗೋಗೆ ಡಬ್ಲ್ಯೂ ಅವರು ಹಾಲಿಡೇ ಟೂರ್ ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಡಿಸೆಂಬರ್ 29ನೇ ತಾರೀಕು ಚಿಕಾಗೋದಲ್ಲಿ ನಮಗೆ ಒಂದು ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ರೂಮರ್ಸ್ ಗಳು ಬರ್ತಿರೋ ಪ್ರಕಾರ, ಚಿಕಾಗೋದ ಫ್ಯಾನ್ಸ್ ಗಳು ಹೇಳ್ತಿರೋ ಪ್ರಕಾರ, ಆ ಒಂದು ಲೈವ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಈಗಾಗಲೇ ಸಿಎಂ ಪಂಕ್ ಹಾಗೆ ಗಂತರ್ ಅವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನ ಅಡ್ವರ್ಟೈಸ್ ಮಾಡ್ತಾ ಇದಾರಂತೆ. ಸೊ ಸಿಎಂ ಪಂಕ್ ಹಾಗೆ ಗಂತರ್ ಅವರ ನಡುವೆ ಹಾಲಿಡೇ ಟೂರ್ ನ ಚಿಕಾಗೋ ಲೈವ್ ಇವೆಂಟ್ ಅಲ್ಲಿ ಏನಾದ್ರೂ ನಮಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಗೆ ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ ಪ್ರಾಬಬ್ಲಿ ಶಾಕ್ ನ ಪುಲ್ ಮಾಡ್ತಾ ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಬಹುದು. ಲೈವ್ ಇವೆಂಟ್ ಅಲ್ಲೂ ಕೂಡ ಹಿಂದೆ ನಾವು ಚಾಂಪಿಯನ್ಸ್ ಚೇಂಜ್ ಗಳನ್ನ ನೋಡಿದೀವಿ. ರೀಸೆಂಟ್ ಎಕ್ಸಾಂಪಲ್ ನ ನಾವು ನೋಡೋದಾದ್ರೆ ಒಂದು ಲೈವ್ ಇವೆಂಟ್ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ತಮ್ಮ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಎಜೆ ಸ್ಟೈಲ್ ಅವರ ವಿರುದ್ಧ ಡಿಫೆಂಡ್ ಮಾಡ್ತಾ ಇದ್ರು. ಅಂಡ್ ಅಲ್ಲಿ ಶಾಕಿಂಗ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಕೆವಿನ್ ಓಯನ್ಸ್ ಅವ್ರನ್ನ ಸೋಲಿಸಿ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ರು. ಅಂಡ್ ಅದೇ ರೀತಿ ಈಗ ಲೈವ್ ಇವೆಂಟ್ ಚಿಕಾಗೋದಲ್ಲಿ ನಡೀತಾ ಇದೆ. ಚಿಕಾಗೋ ನಮ್ಮ ಸಿಎಂ ಪಂಕ್ ಅವರ ಹೋಮ್ ಗ್ರೌಂಡ್. ಅಂಡ್ ರೀಸೆಂಟ್ ಆಗಿ ನಮ್ಮ ಗಂತರ ಹಾಗೆ ಸಿಎಂ ಪಂಕ್ ಅವರ ನಡುವೆ ಮ್ಯಾಚ್ ಆಗಬಹುದು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ರಸಲ್ ಮೇನಿಯಾದಲ್ಲಿ ನಮ್ಮ ಸಿಎಂ ಪಂಕ್ ಅವರು ಚಾಂಪಿಯನ್ ಆಗಿರ್ತಾರೆ. ಸೆತ್ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದೆ ರಸಲ್ ಮೇನಿಯಾಗೆ ಅಂತಾನೂ ಕೂಡ ಅಪ್ಡೇಟ್ ಗಳು ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಸಿಎಂ ಪಂಕ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡೋದಕ್ಕೆ ಡಬ್ಲ್ಯೂ ಅವರು ಲೈವ್ ಇವೆಂಟ್ ಅಲ್ಲಿ ಅವ್ರನ್ನ ಚಾಂಪಿಯನ್ ಮಾಡಬಹುದು. ಸೊ ಒಂದು ಶಾಕ್ ನ ಪುಲ್ ಮಾಡ್ತಾ ಡಿಸೆಂಬರ್ 29ನೇ ತಾರೀಕಿನ ಡಬ್ಲ್ಯೂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಚಾಂಪಿಯನ್ ಆಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಈ ರೀತಿ ಏನಾದ್ರೂ ಆದ್ರೆ ನಿಜವಾಗ್ಲೂ ಗೈಸ್ ನೆಕ್ಸ್ಟ್ ಲೆವೆಲ್ ಶಾಕ್ ಅಂತಾನೆ ಹೇಳ್ಬಹುದು. ನಿಮ್ಗೇನು ಅನ್ಸುತ್ತೆ ಆ ಒಂದು ಲೈವ್ ಇವೆಂಟ್ ಅಲ್ಲಿ ಮ್ಯಾಚ್ ಆದ್ರೆ ನಮ್ಮ ಸಿಎಂ ಪಂಕ್ ಅವರು ಚಾಂಪಿಯನ್ ಆಗ್ತಾರೋ ಇಲ್ವೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಆಗಲಿದೆ. ಯಾಕಂದ್ರೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಫಾಲೋಯಿಂಗ್ ಮಂಡೇ ನೈಟ್ ರೋ ಅಂತಾನೆ ಹೇಳ್ಬೋದು. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಅಂಡ್ ಅಷ್ಟೇ ಇಂಟ್ರೆಸ್ಟಿಂಗ್ ಮ್ಯಾಚಸ್ ಗಳನ್ನ ಹಾಗೆ ಸೆಗ್ಮೆಂಟ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರೋಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಡಬ್ಲ್ಯೂ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಫಿನ್ ಬ್ಯಾಲರ್ ಹಾಗೆ ಜೆಡಿ ಮೆಕ್ಡೊನಾಗ್ ಅವರು ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ದ ವಾರ್ ರೈಡರ್ಸ್ ಅವರ ವಿರುದ್ಧ ಡಿಫೆಂಡ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಏನಾದ್ರೂ ಚಾಂಪಿಯನ್ಶಿಪ್ ಚೇಂಜ್ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಅಂತ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬ್ರಾನ್ ಬ್ರೇಕರ್ ಹಾಗೆ ಲುಡ್ವಿಗ್ ಕೈಸರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಮ್ಯಾಚ್ ರಿಸಲ್ಟ್ ಏನಾದ್ರೂ ಆಗಿರಬಹುದು, ಬಟ್ ಮ್ಯಾಚ್ ಮಾತ್ರ ನಿಜವಾಗ್ಲೂ ಬ್ಯಾಂಗರ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ, ನಾಳೆ ನಮಗೆ ನ್ಯೂ ಡೇ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ನಾಳೆ ಮಂಡೇ ನೈಟ್ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹೋಮ್ ಗ್ರೌಂಡ್ ಅಲ್ಲಿ ಆದ್ರೂ ಕೂಡ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರಿಗೆ ಇಡೀ ಕ್ರೌಡ್ ಬೂ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಅದನ್ನು ಕೂಡ ನೋಡೋಣ. ನಾಳೆ ನಮಗೆ ಸತ್ ಫ್ರೀಕಿನ್ ರೋಲೆನ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬರೀ ಸೆತ್ ರೋಲೆನ್ಸ್ ಅವರು ಮಾತ್ರ ಅಲ್ಲ, ನಮ್ಮ ಸಿಎಂ ಪಂಕ್ ಅವರು ಕೂಡ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.